ಮದ್ಯಪ್ರಿಯರಿಗೆ ಗುಡ್ ನ್ಯೂಸ್. ಜುಲೈ 1ರಿಂದ ಪ್ರೀಮಿಯಂ ಮದ್ಯದ ಬೆಲೆ ಇಳಿಕೆ. 3 ವರ್ಷದ ಮಗುವಿನ ಮೇಲೆ ಹೆತ್ತವನ ಕ್ರೌರ್ಯ. ಮಗುವಿನ ದೇಹವನ್ನ ಸಿಗರೇಟ್ನಿಂದ ಸುಟ್ಟ ಮಲತಂದೆ. ವಿಧಾನಸಭೆ ಚುನಾವಣೆಯಲ್ಲಿ ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡ್ತಾರ ಡಿಕೆಶಿ. ಈ ಬಗ್ಗೆ ಯಾರ್ಯಾರು ಏನೇನು ಹೇಳಿದ್ರು, ಈ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ ನೋಡಿ. ಮದ್ಯಪ್ರಿಯರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಜುಲೈ 1ರಿಂದ ರಾಜ್ಯದಲ್ಲಿ ಪ್ರೀಮಿಯಂ ಮದ್ಯದ ಬೆಲೆ ಇಳಿಕೆಯಾಗಲಿದೆ. ರಾಜ್ಯದಲ್ಲಿ ದುಬಾರಿ ಮದ್ಯದ ಮೇಲಿನ ಹೆಚ್ಚುವರಿ ಅಬಕಾರಿ ತೆರಿಗೆಯನ್ನು ಇಳಿಸಲು ಸರ್ಕಾರ ಮುಂದಾಗಿದ್ದು, ಜುಲೈ 1ರಿಂದ ಬ್ರ್ಯಾಂಡ್ ಮದ್ಯದ ದರ ಏರಿಕೆಯಾಗಲಿದೆ. ನೆರೆಹೊರೆಯ ರಾಜ್ಯಗಳಲ್ಲಿನ ಮದ್ಯದ ಬೆಲೆಗೆ ಅನುಗುಣವಾಗಿ ಕರ್ನಾಟಕದಲ್ಲೂ ಕೂಡ ಸೆಮಿ ಪ್ರೀಮಿಯಂ ಮತ್ತು ಪ್ರೀಮಿಯಂ ಬ್ರ್ಯಾಂಡ್ಗಳ ಮದ್ಯದ ಬೆಲೆಯನ್ನು ಪರಿಷ್ಕರಿಸುವುದಾಗಿ ಸರ್ಕಾರ ಬಜೆಟ್ನಲ್ಲೇ ಘೋಷಿಸಿತ್ತು. ಈ ಘೋಷಣೆ ಈಗ ಜಾರಿಯಾಗ್ತಿದ್ದು, ಹೊರ ರಾಜ್ಯಗಳಲ್ಲಿನ ಮದ್ಯದ ದರಪಟ್ಟಿಯನ್ನು ಆಧರಿಸಿ ಹೊಸದಾಗಿ ಬೆಲೆ ನಿಗದಿಪಡಿಸಲಾಗಿದೆ. ಈ ಬಗ್ಗೆ ಅಬಕಾರಿ ಸಚಿವರನ್ನ ಕೇಳಿದರೆ ಜುಲೈ 1ರವರೆಗೂ ಕಾದ್ ನೋಡಿ ಅಂತ ಹೇಳ್ತಿದ್ದಾರೆ. ಇನ್ನು ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಿಡಿಕಾರಿದ್ದು, ಗ್ಯಾರಂಟಿಯೇ ಬೆಲೆ ಏರಿಕೆಗೆ ಮೂಲ ಅನ್ನೋದು ನಮ್ಮ ಮುಖ್ಯಮಂತ್ರಿಗಳ ಸಂದೇಶ ಅಂತೇಳಿ ವ್ಯಂಗ್ಯವಾಡಿದ್ದಾರೆ. ನಿಮ್ಗೆ ತಿಳಿಸ್ತೀನಿ ಏರಿಕೆ ಆಗಿದೆ. ಇದು ಆ ಥರದ್ದೇನೋ ಚರ್ಚೆ ನೋಡೋಣ, ತಿಳಿಸ್ತೀನಿ ನಿಮಗೆ. ಜುಲೈ ಏರಿಕೆ ಮಾಡಿದ ಗ್ಯಾರಂಟಿ ನೀವು ಜುಲೈ 1ಕ್ಕೆ ತಿಳಿಸ್ತೀನಿ. ನಂಗೆ ಏನಾರ ಇದೆ ಅಂದರೆ ಅದಂಗೆ ಅಂತ ಗ್ಯಾರಂಟಿಯೇ ಬೆಲೆ ಏರಿಕೆಗೆ ಮೂಲ ಅಂತಕ್ಕಂಥದ್ದು ನಮ್ಮ ಮುಖ್ಯಮಂತ್ರಿಗಳ ಒಂದು ಸಂದೇಶ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಘೋಷಣೆಗೂ ಮುನ್ನವೇ ಜಟಾಪಟಿ ಜೋರಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪರ್ಧೆಯ ಬಗ್ಗೆ ವದಂತಿಯ ಬೆನ್ನಲ್ಲೇ ಟಾಪ್ ಫೈಟ್ ಜೋರಾಗಿದ್ದು, ಚನ್ನಪಟ್ಟಣದಿಂದ ಡಿಕೆಶಿ ಸ್ಪರ್ಧಿಸಿದರೆ ಅವರ ರಾಜಕೀಯ ಅಂತ್ಯವಾಗಲಿದೆ ಅಂತೇಳಿ ಮಾಜಿ ಸಚಿವ ಸಿಪಿ ಯೋಗೀಶ್ವರ್ ಹೇಳಿದರು. ಇದಕ್ಕೆ ಡಿಕೆಶಿ ತಿರುಗೇಟನ್ನು ಕೊಟ್ಟಿದ್ದಾರೆ. ನಮ್ಮ ರಾಜಕೀಯ ಅಂತ್ಯದ ಬಗ್ಗೆ ಜನ ತೀರ್ಮಾನ ಮಾಡ್ತಾರೆ, ದೊಡ್ಡೋರ್ಗೆಲ್ಲ ನಾನು ಮಾತನಾಡ್ಲಿಕ್ಕೆ ಹೋಗಲ್ಲ ಅಂತ ಹೇಳಿದರು. ಗೃಹ ಸಚಿವ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟು, ಡಿಕೆಶಿ ಸ್ಪರ್ಧೆ ಮಾಡ್ತಾರೆ ಅಂತೇನಿಲ್ಲ, ಅವರ ಸಹೋದರ ಸಂಸತ್ಗೆ ಹೋಗೋರಿದ್ರು, ಅದು ಆಗಲಿಲ್ಲ, ಹೀಗಾಗಿ ಒಳ್ಳೆಯ ಅಭ್ಯರ್ಥಿ ಹಾಕಿದ್ರೆ ಗೆಲ್ತೀವಿ ಅಂತ ಇರಬಹುದು ಅಂತೇಳಿ ಅಭಿಪ್ರಾಯಪಟ್ಟಿದ್ದಾರೆ. ಕೇಂದ್ರ ಸಚಿವ HDK ಮಾತನಾಡಿ, ಡಿಕೆಶಿ 1.5 ವರ್ಷದಿಂದ ಚನ್ನಪಟ್ಟಣಕ್ಕೆ ಹೋಗಿಲ್ಲ, ಈಗ ಚನ್ನಪಟ್ಟಣದ ಬಗ್ಗೆ ಮಮತೆ ಬಂದಿದೆ ಅಂತೇಳಿ ಡಿಕೆ ವಿರುದ್ಧ ಕಿಡಿಕಾರಿದ್ದಾರೆ. ಆದರೆ ಡಿಕೆ ಶಿವಕುಮಾರ್ ಚನ್ನಪಟ್ಟಣದ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವುದಿಲ್ಲ ಅಂತೇಳಿ GTD ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಅಂತ್ಯ ರಾಜಕೀಯ ಅಂತ್ಯ ತೀರ್ಮಾನ ಮಾಡೋದು ಜನರು. ದೊಡ್ಡವ್ರಿಗೆಲ್ಲ ನಾನು ಮಾತಾಡೋಕ್ಕೆ ಸದ್ಯಕ್ಕೆ ಹೋಗಲ್ಲ, ನನಗೆ ಟೈಮ್ ಇಲ್ಲ. ಅವರ ಸಹೋದರರ ಪಾರ್ಲಿಮೆಂಟಿಗೆ ಬರುವಂಥದ್ದು ಇತ್ತು. ಒಳ್ಳೆ ಕ್ಯಾಂಡಿಡೇಟನ್ನು ಹಾಕಿದರೆ ನಾವು ಆ ಸೀಟ್ ಗೆದಿಬೋದು ಅನ್ನೋ ಕಲ್ಪನೆ ಇರ್ಬೋದು. ಒಂದು ದಿನವೂ ಚನ್ನಪಟ್ಟಣಕ್ಕೆ ಹೋಗದೇ ಇದ್ದವರು ಈಗ ಚನ್ನಪಟ್ಟಣದ ಮೇಲೆ ಮಮತೆ ಬಂದಿದೆ. ಚನ್ನಪಟ್ಟಣದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇಲ್ಲಿಯವರಿಗೆ ಅವ್ರನ್ನ ಹಿಡ್ಕೊಂಡಿದ್ದಾರೆ, ಯಾರು ಮಾಡಬೇಡ ಅಂತೇಳಿ. ಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಚನ್ನಪಟ್ಟಣದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ, ನನ್ನ ವೈಯಕ್ತಿಕ ಅಭಿಪ್ರಾಯ. ನೀಟ್ ಅಕ್ರಮದ ವಿರುದ್ಧ ಆಕ್ರೋಶ ಸ್ಫೋಟಗೊಂಡಿದೆ. ಇದರ ಬಿಸಿ ಕೇಂದ್ರ ಶಿಕ್ಷಣ ಮಂತ್ರಿಗೂ ತಾಕಿದೆ. ದೆಹಲಿಯ ವಿಶ್ವವಿದ್ಯಾಲಯದಲ್ಲಿ ಪಾಲ್ಗೊಳ್ಳಲು ಬಂದಿದ್ದ ಧರ್ಮೇಂದ್ರ ಪ್ರಧಾನ ವಿದ್ಯಾರ್ಥಿಗಳ ಆಕ್ರೋಶ ಎದುರಿಸಲಾಗದೆ ಹಾಗೆಯೇ ವಾಪಸ್ಸಾಗಿದ್ದಾರೆ. ಬೆಂಗಳೂರಲ್ಲಿ ಯುವ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದೆ. ರಾಜಭವನ ಮುತ್ತಿಗೆಗೂ ಕೂಡ ವಿಫಲ ಯತ್ನ ನಡೆಸಿದ್ದಾರೆ. ಮೋದಿ ವಿರುದ್ಧ ಯುವ ಕಾಂಗ್ರೆಸ್ ಅಧ್ಯಕ್ಷರು ಏಕವಚನದಲ್ಲಿ ಹರಿಹಾಯ್ದಿದ್ದಾರೆ. ಸಿಬಿಐಗೆ ಯಾಕೆ ವಹಿಸ್ತಾ ಇಲ್ಲ ಅಂತ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಪ್ರಶ್ನಿಸಿದ್ದಾರೆ. ನೀಟ್ ಪರೀಕ್ಷೆ ನಿರ್ವಹಣೆಯಲ್ಲಿ ತೀವ್ರ ಲೋಪಗಳಿವೆ ಎಂಬುದು NTA ಥರ್ಡ್ ಪಾರ್ಟಿ ಪರಿಶೀಲನೆಯಲ್ಲಿ ಗೊತ್ತಾಗಿದೆ. 4,000 ಕೇಂದ್ರಗಳ ಪೈಕಿ 399ರಲ್ಲಿ ಥರ್ಡ್ ಪಾರ್ಟಿ ಖುದ್ದಾಗಿ ಪರಿಶೀಲಿಸಿತ್ತು. ಕೆಲ ಪರೀಕ್ಷಾ ಕೇಂದ್ರಗಳಲ್ಲಿ CCTV ಕ್ಯಾಮೆರಾ ಇರಲಿಲ್ಲ, ಇದ್ದ ಕಡೆಗೆ ಕೆಲಸ ಮಾಡ್ತಾ ಇರಲಿಲ್ಲ, NTA ರೂಲ್ಸ್ ಫಾಲೋ ಆಗಿರಲಿಲ್ಲ, ಪ್ರಶ್ನೆ ಪತ್ರಿಕೆ ಇರಿಸಿದ್ದ ಕಡೆಗೆ ಭದ್ರತಾ ಸಿಬ್ಬಂದಿ ಇರಲಿಲ್ಲ, ಹೀಗೆ ಹಲವು ಲೋಪಗಳನ್ನು ಗುರುತಿಸಿದೆ. ಕರಾವಳಿಯಲ್ಲಿ ದೇವರಷ್ಟೇ ದೈವಗಳಿಗೂ ಮಹತ್ವ ಇದೆ. ಶುಭ ಕಾರ್ಯ ಮಾಡುವಾಗ ದೇವರ ಪೂಜೆ ಸಲ್ಲಿಸುವಷ್ಟೇ ಸ್ಥಳದ ದೈವಗಳಿಗೂ ಪೂಜೆ ಸಲ್ಲಿಸಿ ಸಂತುಷ್ಟಿಗೊಳಿಸುವುದು ಪದ್ಧತಿ. ಆದರೆ ಮಂಗಳೂರಿನಲ್ಲಿ ದೈವದ ಕೋಪದಿಂದ ಕಾಮಗಾರಿಯೊಂದು ಸ್ಥಗಿತಗೊಂಡಿದೆ ಎನ್ನಲಾಗಿದೆ. ಮಂಗಳೂರಿನ ಹಳೆ ಬಸ್ ನಿಲ್ದಾಣದ ಬಳಿ 3 ವರ್ಷದಿಂದ ಕಾಮಗಾರಿಯೊಂದು ನೆನೆಗುದಿಗೆ ಬಿದ್ದಿದೆ. ಕಾರಣ ಗುಳಿಗ ದೈವದ ಕೋಪವಂತೆ. ಇತ್ತೀಚೆಗೆ ಶರವು ಮಹಾಗುಳಿಗನಿಗೆ ನೀಡಲಾದ ಕೋಲದಲ್ಲಿ ಈ ಕಾಮಗಾರಿ ವಿಚಾರವಾಗಿ ತನ್ನ ಕೋಪವನ್ನು ಹೊರಹಾಕಿದೆಯಂತೆ. ಕಾಮಗಾರಿಯ ಗುತ್ತಿಗೆ ವಹಿಸಿಕೊಂಡಾತನ ನಿರ್ಲಕ್ಷ್ಯದ ಬಗ್ಗೆ ಶರವು ಮಹಾಗುಳಿಗ ಮುಂದೆ ದೊಡ್ಡ ಅನಾಹುತ ನಡೆಯಲಿದೆ ಅಂತ ಎಚ್ಚರಿಸಿದೆಯಂತೆ. ಅಂದಹಾಗೆ ಕಾಮಗಾರಿ ಆರಂಭಿಸುವ ಮುನ್ನ ಗುಳಿಗನಿಗೆ ಪೂಜೆ ಸಲ್ಲಿಸಿ ತಿಂಗಳ ಸಂಕ್ರಮಣದಂದು ನೀಡಲು ಸಲಹೆ ನೀಡಲಾಗಿತ್ತು. ಆದರೆ ಗುತ್ತಿಗೆದಾರ ದೈವಕ್ಕೆ ಕೊಡಬೇಕಾಗಿದ್ದ ಸೇವೆ ಕೊಡಲಿಲ್ಲ. ಇದೇ ಕಾರಣದಿಂದಾಗಿ ಗುತ್ತಿಗೆದಾರನಿಗೆ ಅನಾರೋಗ್ಯ ಕೂಡ ಕಾಡಿದೆ ಅನ್ನೋ ವಿಚಾರ ಚರ್ಚೆಯಲ್ಲಿದೆ. ಇನ್ನು ಆತನ ಬದಲಿಗೆ ಗುಳಿಗನ ಕೋಲಕ್ಕೆ ಬಂದ ಆತನ ಮ್ಯಾನೇಜರ್ಗೆ ದೈವ ಮಾಲೀಕನನ್ನೇ ಕರೆದುಕೊಂಡು ಬಾ ಅಂತ ಹೇಳಿದೆಯಂತೆ. ಮಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಒಂದು ಬಿಲ್ಡಿಂಗ್ ಕಟ್ಟಡ ಆಗಲಿಕ್ಕಿತ್ತು, ಅಭಿವೃದ್ಧಿ ಕಾಣ್ತಾ ಇಲ್ಲ. ಅದರ ಬಗ್ಗೆ ಶರವಗುಳಿಯ ಕ್ಷೇತ್ರಕ್ಕೆ ಹೋಗಿ ಅವರು ದೈವದ ವರ್ಷದ ಕೋಲಕಾಲ ಸಮಯದಲ್ಲಿ ಆ ದೈವದ ಹತ್ರ ಕೇಳಿದ್ದಾರೆ. ಅದಕ್ಕೆ ಅವರು ಅದರ ಯಾರು ಕಾಂಟ್ರಾಕ್ಟ್ ವಹಿಸ್ಕೊಂಡಿದ್ದಾರೆ ಅವರು ಹೋಗಲಿಲ್ಲ, ಅವರ ಕೆಲಸದವರನ್ನು ಕಳಿಸಿದರು. ಅವರಿಗೆ ಕಾರಣಾಂತರದಿಂದ ಬರಲಿಕ್ಕೆ ಆಗಲಿಲ್ಲ.
ಆ ದೈವ ನುಡಿಕೊಟ್ಟಿದೆ, ನೀನು ಬರೋದಲ್ಲ ನಿನ್ನ ಯಜಮಾನನ್ನು ಕಳಿಸು ಅಂತ ದೈವ ನುಡಿಕೊಟ್ಟಿದೆ. ಇನ್ನು ಮುಂದಕ್ಕೂ ದೊಡ್ಡ ಗಂಡಾಂತರ ನಾಳೆ ನನ್ನನ್ನು ದೂರು ಬೇಡ ಅಂತ ಹೇಳಿದೆ ಅಂತೆ.